ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಲಾಯರ್ ಜೊತೆಗೆ ಮಗನನ್ನು ಭೇಟಿಯಾದ ಕುಸುಮ ಅಮ್ಮನ ಮುಂದೆಯೇ ವರಸೆ ತೆಗೆದ ತಾಂಡವ್. ಮನೆ ಕಂತು ಕಟ್ಟಲು ತಾಂಡವ್ ಭಾಗ್ಯಗೆ ಹೇಳಿರುವುದನ್ನು ಕುಸುಮಗೆ ಗೊತ್ತಾಗುತ್ತದೆ. ಮಗನಿಗೆ ಬುದ್ಧಿ ಕಲಿಸುವ ಉದ್ದೇಶದಿಂದ ಕುಸುಮ ಲಾಯರ್ ಜೊತೆ ಮಗನನ್ನು ಭೇಟಿಯಾಗುತ್ತಾಳೆ. ಜೊತೆಗೆ ಭಾಗ್ಯ ಕೂಡ ಇರುತ್ತಾಳೆ. ತಾಂಡವ್ ತಲೆಯಲ್ಲಿ ನೂರಾರು ಯೋಚನೆ. ಅಮ್ಮ ಬರುವ ಮುನ್ನ ತಾಂಡವ್ಗೆ ಏನೇನು ಯೋಚನೆ. ಶ್ರೇಷ್ಠ ಮನೆಯಲ್ಲಿದ್ದರೆ ಸಾಕಾಯ್ತು, ನಮ್ಮ ಮನೆ ನಮಗೆ ಸರಿ. ಶ್ರೇಷ್ಠ ಮಾಡುವ ಕೆಟ್ಟ ಅಡುಗೆ ತಿಂದು ಸುಂದರಿ ಜೊತೆ ಹೊಡೆದಾಡಿ ನನಗೆ ಸಾಕಾಯ್ತು. ಅಮ್ಮ ನನ್ನನ್ನು ಕ್ಷಮೆ ಕೇಳಿದ ನಂತರ ಮನೆಗೆ ಹೋಗಿಬಿಡುತ್ತೇನೆ. ಮನೆಯಲ್ಲಿ ರುಚಿಯಾದ ಊಟ ಸವಿಯಬಹುದು ಎಂದು ಮಾತನಾಡಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕುಸುಮ ಬರುತ್ತಾಳೆ. ಅಮ್ಮನ ನೋಡುತ್ತಿದ್ದಂತೆ ತಾಂಡವ್ ಮನಸ್ಸಿನಲ್ಲಿ ನೂರೆಂಟು ಯೋಚನೆ. ಆದರೆ ಅಮ್ಮನ ಹಿಂದೆ ಭಾಗ್ಯ ಕೂಡ ಬರುವುದನ್ನು ನೋಡಿ ತಾಂಡವ್ಗೆ ಶಾಕ್. ಅಮ್ಮ ತಾನು ಬರೋದಲ್ಲದೆ ಇವಳನ್ನು ಏಕೆ ಕರೆದುಕೊಂಡು ಬರ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾನೆ. ಅಮ್ಮ ಭಾಗ್ಯಳನ್ನು ತನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸಲು ಕರೆತಂದಿರಬೇಕು. ತಪ್ಪೆಲ್ಲ ಅವಳದ್ದೇ, ತಾನೇ ಕ್ಷಮೆ ಕೇಳಬೇಕು. ಆದರೆ ನಾನು ಯಾವುದಕ್ಕೂ ಜಗ್ಗಬಾರದು ಎಂದುಕೊಳ್ಳುತ್ತಾನೆ. ಕುಸುಮ ಬಂದು ಎದುರಿಗೆ ನಿಂತಾಗ ತಾಂಡವ್ ಮತ್ತೆ ವರಸೆ ತೆಗುತ್ತಾನೆ. ಅಂತೂ ಮಗನ ನೆನಪಿಸಿಕೊಂಡು ಇಷ್ಟು ದೂರ ಬಂದೇ ಅಲ್ಲ, ಈಗಾದರೂ ಗೊತ್ತಾಯ್ತಾ ಮಗನೇ ಯಾರು ಅವನ ಸ್ಥಾನ ತುಂಬಲು ಸಾಧ್ಯವಿಲ್ಲ ಅಂತ ಕೊಂಕು ಆಡುತ್ತಾನೆ. ಇದಕ್ಕೆ ಪ್ರತಿ ಉತ್ತರವಾಗಿ ಕುಸುಮ, ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೊಂದೇ ಭ್ರಮೆ ಇರುತ್ತದೆ, ಹಾಗೆ ನಿನಗಿರು ಭ್ರಮೆ. ನೀನು ಆದಷ್ಟು ಬೇಗ ಹೊರಗೆ ಬಾ. ಮಗನ ಸ್ಥಾನವನ್ನು ಯಾರಿಂದಲೂ ತುಂಬಿಸಲು ಸಾಧ್ಯವಿಲ್ಲ ಎಂಬ ಭ್ರಮೆ ನನಗೆ ಇಲ್ಲ ಎಂದು ಕುಸುಮಗೆ ಹೇಳಿದಾಗ ತಾಂಡವ್ಗೆ ಶಾಕ್ ಆಗುತ್ತದೆ. ಪತ್ರಕ್ಕೆ ಸಹಿ ಹಾಕಲು ಸೂಚಿಸಿದ ಕುಸುಮ, ಮನೆ ಕಟ್ಟಿಸಲು ನೀನು ಸಾಲ ಮಾಡಿ ಅದನ್ನು ಹೆಂಡತಿ ಮೇಲೆ ಹೊರಿಸುವುದು ಎಷ್ಟು ಸರಿ? ಸಾಲ ಮಾಡಿದವರೇ ಅದನ್ನು ತೀರಿಸಬೇಕು ಅಂತ ಎಲ್ಲರಿಗೂ ಗೊತ್ತು ಎಂದು ಕುಸುಮ ಸೊಸೆ ಪರ ಮಾತನಾಡಿದಾಗ, ಆ ಮನೆಯಲ್ಲಿ ನಾನು ಇಲ್ಲ ಎಂದ ಮೇಲೆ ಏಕೆ ಸಾಲ ಕಟ್ಟಬೇಕು? ಆ ಮನೆಯಲ್ಲಿ ನನಗೆ ಬೆಲೆಯೂ ಇಲ್ಲ. ಹೇಗಿದ್ದರೂ ನೀವೇ ಸೊಸೆ ಇದ್ದೀರಲ್ಲ, ನಿಮ್ಮ ಮುಂದೆ ನಿಮ್ಮದೇ ನೀವೇ ಸಾಲ ಕಟ್ಟಿ ಎಂದು ತಾಂಡವ್ ಹೇಳಿದಾಗ ಕುಸುಮಗೆ ಬೇಸರವಾಗುತ್ತದೆ. ಸರಿ, ಇನ್ಮುಂದೆ ಸಾಲವನ್ನು ನಾನಾದರೂ ಕಟ್ಟುತ್ತೇನೆ, ಭಾಗ್ಯ ಆದರೂ ಕಟ್ಟುತ್ತಾಳೆ. ಆದರೆ ಮುಂದೆ ಒಂದು ವಿಚಾರ ಇತ್ಯರ್ಥ ಆಗಬೇಕು ಎಂದು ಕುಸುಮ ಲಾಯರ್ ತಯಾರಿಸುವ ಪತ್ರವನ್ನು ತರಿಸುತ್ತಾಳೆ. ತಾಂಡವ್ ಕೈಗೆ ಕೊಡುತ್ತಾಳೆ. ಮನೆಯನ್ನು ಸೊಸೆ ಹೆಸರಿಗೆ ಬರೆದು ಕೊಡಬೇಕೆಂದು ಬರೆದಿರುವ ನೋಟಿಸ್ ನೋಡಿ ತಾಂಡವ್ಗೆ ಗಾಬರಿಯಾಗುತ್ತದೆ. ಪತ್ರಕ್ಕೆ ಸಹಿ ಹಾಕುವ ತಾಂಡವ್ ಮುಂದಿನ ನಡೆ ಏನು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.